guys, welcome back to my YouTube channel Jo Diaries Kannada Vlogs Israel. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಿಮ್ಗೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನೀವು ಅಂದ್ಕೊಂಡಿರೋದೆಲ್ಲ ಆಗ್ಲಿ, ಹಾಗೇನೆ ಖುಷಿಯಾಗಿರಿ, ನಿಮ್ಮ ಕನಸು ನನಸಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಹ್ಯಾಪಿ ನ್ಯೂ ಇಯರ್ 2024. ಸೊ ಗೈಸ್, ನಿಮ್ಗೆಲ್ಲರಿಗೂ ಗೊತ್ತು. ಸೊ ನನ್ನ ಸಬ್ಸ್ಕ್ರೈಬರ್ಸಿಗೆ ಮೇನ್ ಆಗಿ ನಾನು 3 months ಇಂದ ನನ್ನ ಚಾನಲ್ ಅಲ್ಲಿ ವಿಡಿಯೋಸ್ನ ಹಾಕಿಲ್ಲ. ಸೊ ಯಾಕೆ ಹಾಕಿಲ್ಲ ಅಂತ ಅನ್ನೋದು ಇವಾಗ ನಾನು ನಿಮಗೆ ರಿವೀಲ್ ಮಾಡ್ತೀನಿ. ಸೊ ನಿಮಗೆ ಅದಕ್ಕಿಂತ ಮುಂಚೆ ನಿಮ್ಗೆಲ್ರಿಗೂ ಗೊತ್ತು, ನಾನು ಇಸ್ರೇಲ್ ಇಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ ಅಂತ. ಸೊ ಇಸ್ರೇಲ್ ಅಲ್ಲಿ ಇತ್ತೀಚೆಗೆ ಅಂದ್ರೆ ಸುಮಾರು ಲಾಸ್ಟ್ ಇಯರ್ ಅಕ್ಟೋಬರ್ ಇಂದ ವಾರ್ ಸ್ಟಾರ್ಟ್ ಆಗಿದೆ. ಇಸ್ರೇಲ್ಗೂ ಹಾಗೆ ಗಾಜಾ ನಡುವೆ ವಾರ್ ಸ್ಟಾರ್ಟ್ ಆಗಿದೆ. ಇದು ನಿಮಗೆ ಗೊತ್ತೇ ಇದೆ. ಸೊ ಇದರ ರಿಲೇಟೆಡ್ ನಾನು ನಿಮಗೆ ತುಂಬಾ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ಸೊ ಇವಾಗ 3 months ಇಂದ ಅಂದ್ರೆ ನವೆಂಬರ್ ಇಂದ ಇವಾಗ ಜನವರಿ ಬಂತು. ಸೊ ನಾನು ವಿಡಿಯೋನ ಅಪ್ಲೋಡ್ ಮಾಡಲಿಲ್ಲ. ಯಾಕಂತಂದ್ರೆ ನಾನು ಇಂಡಿಯಾಕ್ಕೆ ಹೋಗಿದ್ದೆ. ಎಸ್, ಸೊ ಸುಮಾರು 5.5 years ನಂತರ ನಾನು ಇಂಡಿಯಾಕ್ಕೆ ಹೋಗಿದ್ದೆ. ಸೊ ಇದು ನನ್ನ ಯೂಟ್ಯೂಬ್ ಚಾನಲ್, ಆದ್ರೆ ನೀವೆಲ್ಲ ನನ್ನ ಫ್ಯಾಮಿಲಿ ಇರೋ ತರ ನನಗೆ. ಅದಕ್ಕೋಸ್ಕರ ನಾನು ನಿಮ್ ಜೊತೆ ಏನನ್ನ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡಲ್ಲ. ಸೊ ನಾನು ಆಫ್ಟರ್ 5.5 years ಅಂದ್ರೆ ಆಲ್ಮೋಸ್ಟ್ 5 year 9 months ಅಂತಾನೆ ಹೇಳ್ಬೋದು, ನಂತರ ನಾನು ಇಂಡಿಯಾಗೆ ಹೋಗಿರೋದು. ಸೊ ಇದಕ್ಕೆ ತುಂಬಾನೇ ರೀಸನ್ಸ್ ಇದೆ. ಸೊ ಈ ರೀಸನ್ಸ್ ನಾನು ಮುಂದೆ ನನ್ನ ವಿಡಿಯೋಸ್ಗಳಲ್ಲಿ ನಿಮ್ ಜೊತೆ ಹೇಳ್ತಾ ಹೋಗ್ತೀನಿ. ಹಾಗೇನೆ ನಾನು ಇಂಡಿಯಾಕ್ಕೆ ಸ್ವಲ್ಪ ಎಮರ್ಜೆನ್ಸಿ ಮೇಲೆನೆ ಹೋಗಿರೋದು. ಹಾಗೇನೆ ತುಂಬಾನೇ ಹ್ಯಾಪನಿಂಗ್ಸ್ ಎಲ್ಲ ಆಯ್ತು ಇಂಡಿಯಾದಲ್ಲಿ. ಅದರ ವಿಡಿಯೋಸ್ನೆಲ್ಲ ನಾನು ಮುಂದೆ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಸದ್ಯಕ್ಕೆ ನಾನು ಇಸ್ರೇಲ್ ಅಲ್ಲಿ ಇದ್ದೀನಿ. ಇಂಡಿಯಾದಲ್ಲಿ 3 months ಹೇಗೆ ಕಳೆದೋಯ್ತು ಅಂತಾನೆ ಗೊತ್ತಿಲ್ಲ. ಸೊ ಇವಾಗ ನಾನು ಸದ್ಯಕ್ಕೆ ಇಸ್ರೇಲ್ ಅಲ್ಲಿಂದ ಕನ್ನಡ ವ್ಲಾಗ್ನ ಮಾಡ್ತೀನಿ. ಸೊ ಇಂಡಿಯಾದಲ್ಲಿ ನನಗೆ ಜಾಸ್ತಿ ವಿಡಿಯೋಸ್ನ ಮಾಡೋದಕ್ಕೆ ಆಗಿಲ್ಲ. ಸೊ ಎಷ್ಟು ವಿಡಿಯೋನ ನಾನು ಮಾಡಿದ್ದೀನಿ ಅದೆಲ್ಲ ಆರಾಮಾಗಿ ಇವಾಗ ಎಡಿಟಿಂಗ್ ಎಲ್ಲ ಮಾಡಿಬಿಟ್ಟು ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನನ್ನ ಮಕ್ಕಳನ್ನ ನಾನು ನನ್ನ ಸೋಷಿಯಲ್ ಮೀಡಿಯಾ ಅಂದ್ರೆ ನನ್ನ ಯೂಟ್ಯೂಬ್ ಚಾನೆಲ್, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ತುಂಬಾ ಜನರಿಗೆ ಗೊತ್ತು, ನನ್ನ ಫ್ರೆಂಡ್ಸಿಗೆಲ್ಲ ನನ್ನ ಮಕ್ಕಳನ್ನ ಅವ್ರು ನೋಡಿದ್ದಾರೆ. ಆದ್ರೆ ಆಸ್ ಅ ಯೂಟ್ಯೂಬ್ ಫ್ಯಾಮಿಲಿ ಇವಾಗ ನಾವು ಆಲ್ಮೋಸ್ಟ್ 4000 ಹತ್ರ ಬಂದ್ವಿ. ಸೊ 4000ಗೆ ಒಂದು 100 ಸಬ್ಸ್ಕ್ರೈಬರ್ಸ್ ಬಾಕಿ ಇದ್ದಾರೆ. ಸೊ ಬೇಗ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ಬಹು ಬೇಗ 4000 ಫ್ಯಾಮಿಲಿ ಆಗ್ಲಿ. ಈ ವಿಡಿಯೋನ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಫಸ್ಟಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಆಮೇಲೆ ನನ್ನ ಈ ವಿಡಿಯೋಸ್ನ ನೋಡಿ. ಹಾಗೇನೆ ನಿಮ್ಮ ತುಂಬಾನೇ ಸಪೋರ್ಟ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ 3 ತಿಂಗಳು ವಿಡಿಯೋ ಮಾಡಿಲ್ಲ, ಇನ್ನಾದ್ರೂ ನಾನು ರೆಗ್ಯುಲರ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಯಾ ಗೈಸ್, ಅಷ್ಟೇ ಹೇಳೋದಿತ್ತು. ಸೊ ಇಂಡಿಯಾದಲ್ಲಿ ತುಂಬಾನೇ ಎಂಜಾಯ್ ಮಾಡಿದೆ. ಇಂಡಿಯಾದಿಂದ ವಾಪಸ್ ಬರೋಕ್ಕೆ ಮನಸ್ಸೇ ಆಗಿಲ್ಲ. ಬಟ್ ಕೆಲಸ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಕೆಲಸ ಮಾಡಬೇಕು, ಕೆಲಸ ಮಾಡಿದ್ರೇನೆ ಜೀವನ. ಸೊ ಇವಾಗ ಇಸ್ರೇಲ್ ಇದ್ದು ಪರಿಸ್ಥಿತಿ ಸ್ವಲ್ಪ ನಾರ್ಮಲ್ ಆಗಿದೆ. ಬಟ್ ನಮ್ಮ IDF ಸೋಲ್ಜರ್ಸ್ ಗಾಜಾದ ಒಳಗಡೆ ಎಂಟ್ರಿ ಆಗಿದ್ದಾರೆ. ಸೊ ತುಂಬಾ ಜನ ಸೋಲ್ಜರ್ಸ್ನವರು ತನ್ನ ಪ್ರಾಣನ ಕಳ್ಕೊಳ್ತಾ ಇದ್ದಾರೆ. ಡೈಲಿ ನಮಗೆ ನ್ಯೂಸ್ ಎಲ್ಲ ಬರ್ತಾ ಇರುತ್ತೆ. ಬಟ್ ನಾವು ಸೇಫ್ ಆಗಿದ್ದೀವಿ ಅಂತ ನಾನು ನಿಮ್ಗೆ ಹೇಳ್ಬೋದು. ತುಂಬಾ ಜನ ನಾನು ಇಂಡಿಯಾಕ್ಕೆ ಹೋದಾಗ ನನ್ನ ಹತ್ರ ಕೇಳಿದ್ರು, ಇಸ್ರೇಲ್ ಅಲ್ಲಿ ಇರೋದಾ, ನಿಮ್ಗೆ ಭಯ ಆಗಲ್ವಾ, ಅಲ್ಲೆಲ್ಲ ಸಿಚುವೇಶನ್ ಹೇಗಿದೆ ಅಂತ. ಸೊ ಅವರಿಗೆಲ್ಲ ನಾನು ಪರವಾಗಿಲ್ಲ, ಇವಾಗ ಓಕೆ ಇದೆ. ಸ್ಟಾರ್ಟಿಂಗ್ ಹೌದು ನನಗೂ ಭಯ ಆಗಿತ್ತು, ನಾನೊಂದೆರಡು ವಿಡಿಯೋಸ್ನ ಬಿಟ್ಟಿದ್ದೆ. ಸೊ ಸ್ವಲ್ಪ ಕಾಂಟ್ರವರ್ಸಿನೂ ಕ್ರಿಯೇಟ್ ಆಗಿತ್ತು. ಆದ್ರೆ ನಾನು ಅದಕ್ಕೆ ಜಾಸ್ತಿ ರೆಸ್ಪಾಂಡ್ ಮಾಡ್ಲಿಕ್ಕೆ ಹೋಗಿಲ್ಲ. ಸೊ ಅನ್ನೆಸೆಸರಿ ಕ್ವಶನ್ಸ್ಗಳಿಗೆ ನಾವು ಏನು ರೆಸ್ಪಾನ್ಸ್ ಮಾಡದೆ ಇರೋದೇ ಒಳ್ಳೇದು. ಸೊ ನೆಗೆಟಿವ್ ಪೀಪಲ್ಸ್ ಇಂದ ನಾನು ಇವಾಗ ತುಂಬಾನೇ ದೂರ ಇದ್ದೀನಿ. ಸೊ ನನಗೆ ಇವಾಗ ಅದ್ರ ಬಗ್ಗೆ ಇವಾಗ ಈ ನನ್ನ ಹ್ಯಾಪಿ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನನ್ನ ಮಕ್ಕಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ನನಗೆ ಇಲ್ಲಿ ಡಿಸ್ಕಸ್ ಮಾಡಲಿಕ್ಕಿಲ್ಲ. ಸೊ ಗೈಸ್, ಇವಳೇ ನನ್ನ ಮಗಳು ಅಬಿಗೇಲ್ ಅಂತ. ಇವಳಿಗೆ ಅಡಿಗೆ ಮಾಡೋದು ಅಂದರೆ ತುಂಬಾ ಇಷ್ಟ. ಹಾಗೆಯೇ ನೋಡಿ, ಇಲ್ಲಿ ಚಪಾತಿ ಮಾಡ್ತಾ ಇದ್ದಾಳೆ. ಆ್ಯಂಡ್ ಇವನು ನನ್ನ ಮಗ ಜಸ್ಟನ್ ಅಂತ. ಚಪಾತಿ ಮಾಡ್ತಾ ಇದ್ದೀನಿ. ಮತ್ತೆ ನೀವೇ ತಿನ್ನಿ. ಯಾರು? ನಾ ತಿನ್ಬೇಕಾ? ಆಯಿತು. ಸೊ ಗೈಸ್, ಹಾಗೆಯೇ ನನ್ನ ಮಗನಿಗೆ ಸೈಕಲ್ ಅಂತಂದರೆ ತುಂಬಾ ಇಷ್ಟ. ಸೊ ಇಲ್ಲಿ ನೀವು ನೋಡ್ಬೋದು ಹೆಲ್ಮೆಟ್ ಹಾಕ್ಕೊಂಡು ಯಾವ ಥರ ಸೈಕ್ಲಿಂಗ್ ಮಾಡ್ತಾ ಇದ್ದಾನೆ ಅಂತ.
ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರ್ಬೋದು ಅವನ ಆಂಟಿ ಮನೆಯಿಂದ ಅವನ ಕಸಿನನ್ನು ಯಾವ ಥರ ಎಷ್ಟು ಸೇಫಾಗಿ ಸೈಕಲಲ್ಲಿ ಕರ್ಕೊಂಡ್ಬರ್ತಾ ಇದ್ದಾನೆ ನೋಡಿ. ಸೊ ಗೈಸ್ ನೋಡಿದ್ರಿ ಅಲ್ವಾ, ಇವರೇ ನನ್ನ ಮಕ್ಕಳು ಅಬಿಗೇಲ್ ಆ್ಯಂಡ್ ಜಸ್ಟನ್ ಅಂತ. ಆ್ಯಂಡ್ ನನ್ನ ಮಗನ ಹಿಂದ್ಗಡೆ ಕೂತಿರೋದು ಅವನದು ಕಸಿನ್ ಸ್ಕಾರ್ಲೆಟ್ ಅಂತ. ಆ್ಯಂಡ್ ನನ್ನ ಔಟ್ಫಿಟ್ ಬಗ್ಗೆ ಹೇಳಲೇಬೇಕು. ಸೊ ದಿಸ್ ಈಸ್ ಮೈ ಔಟ್ಫಿಟ್ ಆ್ಯಂಡ್ ಇದು ನಿಯಾನ್ ಕಲರಲ್ಲಿ ಇದೆ. ಸೊ ನನ್ನ ಫೇವ್ರೆಟ್ ಕಲರ್ ಇದು ನಿಯಾನ್ ಗ್ರೀನ್ ಕಲರ್. ಹಾಗೆಯೇ ನಾವು ಇಂಡಿಯಾದಲ್ಲಿ ಯಾವ ಥರ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅನ್ನೋ ಸಣ್ಣ ಗ್ಲಿಮ್ಸ್ನ ನಾನು ಇಲ್ಲಿ ಹಾಕ್ತೀನಿ. बरी माई तिच्या स्वस्तिकायर तशेंच तिच्या बेसावान आमकां बरोबर मागता आसतना आमच्या सगळ्या कुटुंबाक जावदी आशिर्वादाचे वरस येता ते वरस 2026 वरस. विजय जिल्ह्यात आता सर आम्ही इनामाची दिला त्या देखील सर प्रगत करायला विनंती असा यावधी ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಟು ಯು ಆಲ್. ಥ್ಯಾಂಕ್ ಯು. ಹಾಗೆಯೇ ನನ್ನ ಮಾವ ಕೂಡ ನಮ್ಮನ್ನ ಲಂಚಿಗೆ ಕರೆದಿದ್ರು. ಸೊ ನಾವೆಲ್ಲ ಹೋಗಿ ಲಂಚ್ನ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ. ಅದರದೊಂದು ಸಣ್ಣ ಗ್ಲಿಮ್ಸ್ ಇದೆ, ಅದನ್ನ ಆ್ಯಡ್ ಮಾಡ್ತೀನಿ. ಸೊ ಗೈಸ್ ಇವರೇ ನಮ್ಮದು ಮಾವ, ನಮ್ಮ ಮಮ್ಮಿದು ಅಣ್ಣ ಇವರು. ಹಾಗೆಯೇ ನಾವು ಲಂಚ್ನ ತುಂಬಾ ಎಂಜಾಯ್ ಮಾಡಿದ್ವಿ. ಚಿಕನ್ ಚಿಲ್ಲಿ, ಪನ್ನೀರ್ ಚಿಲ್ಲಿ, ಆಮೇಲೆ ಚಿಕನ್ 65 ಆ್ಯಂಡ್ ಬಿರಿಯಾನಿ ಎಲ್ಲ ತಗೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ನಮ್ಮದು ನ್ಯೂ ಇಯರ್ ಅಂತೂ ತುಂಬಾ ಚೆನ್ನಾಗಾಯಿತು. ಸೊ ಗೈಸ್, ನನಗೆ ನಿಮ್ಮ ಪ್ರೀತಿ ಸಪೋರ್ಟ್ ತುಂಬಾ ಸಿಕ್ಕಿದೆ. ಹಾಗೆಯೇ ನಿಮ್ಮ ಪ್ರೀತಿ ಸಪೋರ್ಟ್ ಮುಂದೇನೂ ಬಯಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಸಿಯಾ.